ಇನ್ನೊಂದು ಮಾತು ಹೇಳ್ತಾರೆ ಅಂದ್ರೆ ಈಗ ಅವರನ್ನು ಅರೆಸ್ಟ್ ಮಾಡಿರುವಂಥದ್ದು ಎಲ್ಲೋ ಒಂದು ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಪ್ರಚೋದನೆ ಕೊಡುವಂತ ಮಾತನ್ನ ಆಡಿದ್ದಾರೆ ಅಂತ. ಬಟ್ ಶಾಸಕ ಹರೀಶ್ ಪೂಂಜಾ ಅವರು ಮಾತನಾಡಿರ್ತಾರೆ, ಸಿದ್ದರಾಮಯ್ಯನವರು ಕೊಲೆಗಳನ್ನ ಮಾಡಿರ್ತಾರೆ ಅಂತ ಅದೇ ಮಾತನ್ನ ಇಟ್ಕೊಂಡು ಮಹೇಶ್ ತಿಮ್ರೋಡಿ ಅವರು ಮಾತನಾಡಿರ್ತಾರೆ. ಬಟ್ ಅವರ ಪ್ರಶ್ನೆ ಬಂದು, ನೀವ್ ಯಾಕೆ ಹರೀಶ್ ಪೂಂಜಾರವ್ರನ್ನ ಅರೆಸ್ಟ್ ಮಾಡ್ತಿಲ್ಲ, ನನ್ನನ್ನು ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ ಅಂತ. ಎಲ್ಲೋ ಒಂದು ಕಡೆ ಮಹೇಶ್ ತಿಮ್ರೋಡಿಯನ್ನ ಅರೆಸ್ಟ್ ಮಾಡಿ ಧರ್ಮಸ್ಥಳ ಪ್ರಕರಣವನ್ನ ಮುಚ್ಚಾಕೋ ಯತ್ನಗಳು ನಡೀತಾ ಇದೆಯಾ? ಖಂಡಿತ ಮೇಡಮ್. ಈ ದೇಶಕ್ಕೆ ಸ್ವತಂತ್ರ ಬಂದಿದ್ದೆ ಹೋರಾಟದ ಮೂಲಕ. ಸ್ವತಂತ್ರ ಪೂರ್ವದಲ್ಲೂ ಹೋರಾಟ ನಡೆದಿದೆ, ಸ್ವತಂತ್ರ ನಂತರದೂ ಹೋರಾಟ ನಡೆದಿದೆ. ಈ ದೇಶದ ಏನಾದರೂ ಒಂದಷ್ಟು ಹಕ್ಕುಗಳು, ಒಂದಷ್ಟು ಬದಲಾವಣೆಗಳು, ಒಂದಷ್ಟು ಅಭಿವೃದ್ಧಿ, ಒಂದಷ್ಟು ಸಹಾಯ ಆಗಿದೆ ಅಂದರೆ ಅದು ಹೋರಾಟದ ಮೂಲಕನೇ. ನೀವು ಪ್ರತಿ ದಿವಸ, ಇವತ್ತೆಲ್ಲ ಸ್ವತಂತ್ರ ಬಂದು ದಿವಸನೂ ನೋಡ್ತಾ ಇದ್ರಿ, ಪ್ರತಿ ದಿವಸ ಒಂದಲ್ಲ ಒಂದು ಕಾರಣಕ್ಕೋಸ್ಕರ, ಹಕ್ಕುಗಳಿಗೋಸ್ಕರ ಜನರು ಹೋರಾಟನೇ ಮಾಡ್ತಾ ಬಂದಿರೋದು. ಅದು ಗಾಂಧೀಜಿಯಿಂದ ಹಿಡ್ಕೊಂಡು ಇಲ್ಲಿಯ ತನಕ ಹೋರಾಟಗಳನ್ನೇ ಮಾಡ್ತಾ ಇರೋದು. ಗಾಂಧೀಜಿನೂ ಕೂಡ ದೇಶಕ್ಕೋಸ್ಕರ ಹೋರಾಟ ಮಾಡಿ ಜೈಲಿಗೆ ಹೋದ್ರು. ಈ ದೇಶದಲ್ಲಿ ಯಾವೆಲ್ಲ ಹೋರಾಟಗಳು ನಡೆದವೆ ಅಲ್ಲಿ ಎಲ್ಲವೂ ಕೂಡ ಹೋರಾಟದ ಹಾದಿಯಲ್ಲಿ ಜೈಲಿಗೆ ಹೋಗಿದ್ದಾರೆ. ಅದೇನು ದೊಡ್ಡದೇನಲ್ಲ. ಈಗ ಮಹೇಶ್ ತಿಮ್ಮರೋಡಿ ಕೊಲೆ ಕೇಸಲ್ಲಿ ಹೋಗಿದಾರ, ರೇಪ್ ಕೇಸಲ್ಲಿ ಹೋಗಿದಾರ, ರಾಬರಿ ಕೇಸಲ್ಲಿ ಹೋಗಿದಾರ? ಇಲ್ವಲ್ಲ. ಹೇಳಿಕೆ ಹೋರಾಟದ ನಡುವೆ ಒಂದಷ್ಟು ವ್ಯತ್ಯಾಸದ ನಡುವೆ ವ್ಯತ್ಯಾಸಗಳ ಹೇಳಿಕೆಗಳು ಆಗಿರಬಹುದು. ಅವರೇನು ಕೊಲೆ ರೇಪ್ ಮಾಡಿ ಏನು ಜೈಲಿಗೆ ಹೋಗಿಲ್ಲ. ಒಂದು ಹೆಣ್ಮಗುಗೋಸ್ಕರ ಹೋಗಿದ್ದಾರೆ, ಏನು ಆಗಲ್ಲ. ಸತ್ಯ ಅವ್ರನ್ನ ಕಾಪಾಡುತ್ತೆ ನನ್ನ ಭಾವನೆ. ಆಚೆ ಬರ್ತಾರೆ, ಖಂಡಿತ ಬರ್ತಾರೆ ಮೇಡಮ್. ಅವ್ರೇನು ನಾನು ಆಗ್ಲೇ ಹೇಳ್ದಾಗೆ ಅವ್ರು ಯಾವುದೇ ರೀತಿಯ ದರೋಡೆ ಆಗಲಿ, ಕೊಲೆ ಆಗಲಿ, ಮೋಸ ಆಗಲಿ ಮಾಡಿ ಜೈಲಿಗೆ ಹೋಗಿಲ್ಲ. ಖಂಡಿತ ಅವ್ರಿಗೆ ನ್ಯಾಯ ಸಿಗುತ್ತೆ. ತಾತ್ಕಾಲಿಕವಾಗಿ ಹಿನ್ನಡೆ ಆಗಿರ್ಬೋದು, ಆದರೆ ಅದರಿಂದ ದೊಡ್ಡ ಶಕ್ತಿ ಅಡಗಿದೆ. ಇವತ್ತು ತಿಮ್ರೋಡಿ ಅವರನ್ನ ಅರೆಸ್ಟ್ ಮಾಡಿಸಿರೋದ್ರಲ್ಲಿ ಇವತ್ತಿನ ಡೆಪ್ಟಿ ಸಿಎಂ DK ಶಿವಕುಮಾರ್ ಅವರ ಪಾತ್ರ ಇದೆ. ಡೆಪ್ಟಿ ಸಿಎಂ DK ಶಿವಕುಮಾರ್ ಅವರು ಮತ್ತು BL ಸಂತೋಷ್ ಅವರು ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅನ್ನೋದು ಇವತ್ತಿನ DK ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಇಂದಾನೆ ಗೊತ್ತಾಗುತ್ತೆ. ಅಂದ್ರೆ ನೋಡಿ, ಇವತ್ತು ಕಾರ್ಯಕರ್ತರು ಯಾವ ರೀತಿ ಬೀದಿಲಿ ನಿಂತ್ಕೊಂಡು ಜಗಳ ಆಡ್ತಾರೆ. ಇವತ್ತು DK ಶಿವಕುಮಾರ್ ಅವರು BL ಸಂತೋಷ್ ಅವ್ರ ಕುರಿತು ಹೇಳಿದ್ದು, ನಮ್ಮ ಸಂತೋಷ್ ಬಗ್ಗೆ ಮಾತಾಡಿದ್ರೆ ಅನ್ನೋ ಮಾತನ್ನ ಇವತ್ತು ಹೇಳ್ತಾರೆ. ಅಂದ್ರೆ ಅವರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿದೆ, ನಿಮ್ಗೆ BL ಸಂತೋಷ್ ಬಗ್ಗೆ ನಿಮ್ಗಿರ್ತಕ್ಕಂಥ ಅಭಿಪ್ರಾಯ ಏನೋ, BL ಸಂತೋಷ್ ಅವರು ನಿಮ್ಗಿರ್ತಕ್ಕಂಥ ಒಡನಾಟ ಎಂತದ್ದು ಅಂತ ನಿಮ್ಮ ಹೇಳಿಕೆಯಿಂದಲೇ ಗೊತ್ತಾಗುತ್ತೆ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.